ಗೌರಿ ಗೌರಿ ಸಾಂಗ್ ಬಿಡುಗಡೆ ಮಾಡಿದ್ರಿ. ಎಲ್ಲ ಒಂದ್ ಕಡೆ ಸಾಂಗ್ ನೋಡ್ಬೇಕಾದ್ರೆ ಎಲ್ಲರಿಗೂ ಒಂಥರ ಎಮೋಷನಲ್ ಭಾವ. ಯಾಕಂದ್ರೆ ಅಲ್ಲಿ ಗೌರಿ ಮೇಡಮ್ ಅವ್ರದ ಫೋಟೋಸ್ಗಳು, ಅವ್ರ ಬಗ್ಗೆ ಮಾಡಿದ ಹಾಡು ಕೇಳಿದಾಗ ಎಲ್ಲರೂ ಒಂಥರ ಎದೆ ತುಂಬಿ ಬರುವಂತ ಒಂದು ದುಃಖದಿಂದ. ನಿಮ್ಗೆ ಏನ್ ಅನ್ಸುತ್ತೆ? ಏನಿಲ್ಲ, ಈ ಭವಾವಳಿ ಅಂತಾರೆ ಜೈನರು. ಭವಾವಳಿ ಅಂದ್ರೆ 24 ಜನ್ಮಗಳಿದೆ ಅಂತ. ಅದೆಲ್ಲ ಬುಲ್ಶೀಟು. ಯಾವ 24 ಜನ್ಮಗಳಿಲ್ಲ. ಆದ್ರೆ ಹಲೋ 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 ಈ ಭವಾವಳಿ ಅಂತ ಹೇಳ್ತಾರೆ. ಏನಂದ್ರೆ ಜನ್ಮಗಳು. ಈ ಜೈನರ ಫಿಲಾಸಫಿಯಲ್ಲಿ 24 ಜನ್ಮಗಳಿದೆ ಅಂತ ಹೇಳ್ತಾರೆ. ಅದೆಲ್ಲ ಬುಲ್ಶೀಟು. 24 ಜನ್ಮಗಳು ಇಲ್ಲ, 54 ಜನ್ಮಗಳು ಇಲ್ಲ. ಆದ್ರೆ ಭಾವಾವಳಿ ಅಂತ ಒಂದಿದೆ. ಅದೇನು ಅಂದ್ರೆ ಇನ್ಫಾರ್ಮೇಶನ್. ಯಾವುದೋ 10,000 ವರ್ಷದಿಂದ ಒಬ್ಬ ಋಷಿ ಒಂದು ಒಳ್ಳೆ ಮಾತು ಹೇಳಿದ್ರೆ ಅದಕ್ಕೆ ಪುನರ್ಜನ್ಮ ಇರುತ್ತೆ. ಇನ್ಫಾರ್ಮೇಶನ್ ಕೆನ್ ಟೇಕ್ ರಿಬರ್ಸ್ ಅಂತ. ಇವತ್ತು ಕರ್ನಾಟಕದಲ್ಲಿ ರಂಗಭೂಮಿಗೆ ಚೈತನ್ಯ ಕೊಟ್ಟವರು ಲಂಕೇಶ್ ಮೇಷ್ಟ್ರು, ಹೌದಾ? ಸಮಾಜದಲ್ಲಿ ಒಂದು ಹೊಸ ವೈಚಾರಿಕ ಚೈತನ್ಯ ಕೊಟ್ಟಿದ್ದು ಲಂಕೇಶ್ ಮೇಷ್ಟ್ರು. ಇಡೀ ಭಾರತಕ್ಕೆ ಪತ್ರಿಕೆಗಳಿಂದ ಸರ್ಕಾರಗಳನ್ನು ಬದಲಾಯಿಸಬಹುದು ಅನ್ನೋ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ದು ಲಂಕೇಶ್ ಮೇಷ್ಟ್ರು. ಅಂದ್ರೆ ಆ ಮೇಷ್ಟ್ರು ತೀರೋಗಿದ್ರು. ಅವರ ಇನ್ಫಾರ್ಮೇಶನ್ ಗೌರಿ ಒಳಗೆ ಬಂದು, ಗೌರಿ ತೀರೋಗಿದ್ರು. ಗೌರಿಯಿಂದ ಇಂದ್ರಜಿತ್ಗೆ ಬಂದು, ಇಂದ್ರಜಿತ್ತು ಅದಕ್ಕೆ ಜೀವ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಭಾವಾವಳಿ ಯಾವತ್ತೂ ಸಾಯಿಲ್ಲ. ಯದ್ಭಾವಂ ತದ್ಭವತಿ ಅಂತ ಒಬ್ಬ ಋಷಿ ಹೇಳಿದ್ರೆ ಅದು ಜೀವನದ ಜೊತೆಲಿ ಮರಿ ಹಾಕೊಂಡು ಬರುತ್ತೆ. ಮೇಷ್ಟ್ರು ಅವತ್ತು ಏನ್ ಬಿತ್ತಿದ್ರೋ ಇವತ್ತು ಗೌರಿ ಮುಖಾಂತರ ಇಂದ್ರಜಿತ್ ಅವರು ಕರ್ನಾಟಕಕ್ಕೆ ಬಿತ್ತಾ ಇದ್ದಾರೆ. ಸಿನಿಮಾದಲ್ಲಿ ಆ ವಿಷಯ ಅವ್ರು ಎಷ್ಟು ಹೇಳಿದಾರೋ ಗೊತ್ತಿಲ್ಲ, ನಮಗಂತೂ ಗೊತ್ತಿಲ್ಲ. ಅವರು ಹೇಳಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಅವ್ರಿಗೆ ಹೇಳ್ಬೇಕು ಅಂತ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ. ಗ್ಲಾಮರ್ ಸಿನಿಮಾದಲ್ಲಿ ಸುಮ್ಮನೆ ಅದು ತೇಲಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಆದ್ರೂ ಆ ಟೈಟ್ಲ್ ಇದೆಯಲ್ಲ, ಆ ಟೈಟ್ಲು ಒಂದು ಚರಿತ್ರೆ, ಒಂದು ಧ್ವನಿ, ಒಂದು ಪ್ರತಿಭಟನೆ. ಅದನ್ನ ಆ ಟೈಟ್ಲ್ ಇರುತ್ತೆ. ಇಂದ್ರಜಿತ್ಗೆ 20 ವರ್ಷದ ಹಿಂದೆ ಒಂದು ಸಿನಿಮಾ ಇಟ್ಟಾಗತ್ತೆ. ಅದೇ ಕಲಾವಿದನ್ನ ಒಂದು ವೇದಿಕೆ ಸೃಷ್ಟಿ ಮಾಡಿ ಇವತ್ತು ಮತ್ತೆ ಮಗನ್ನ ನಿಲ್ಸಿದ್ದು ತುಂಬಾ ಅಪೂರ್ವ. ಒಳ್ಳೆ ತಾನೆ. ಈಗ ತಾನು ಬೆಳೆದಿದ್ದು ಹೇಗೆ, ಯಾರು ನಮ್ಮನ್ನು ಬೆಳೆಸಿದ್ರು ಅದನ್ನ ನೆನೆಸ್ಕೊಂಡಿದ್ದಾರೆ. ಅವ್ರನ್ನೆಲ್ಲ ಕರೆಸಿದ್ದಾರೆ. ಚೆನ್ನಾಗಿದೆ, ಅದು ನೋಡಕ್ಕೆ ಚೆನ್ನಾಗಿತ್ತು. ನನ್ನ ಕೈಯಿಂದ ಅವ್ರಿಗೆಲ್ಲ ಗೌರವ ಸಲ್ಲಿಸಿದ್ದಾರೆ. ನಮ್ಮನ್ನ ಬೆಳೆಸಿದ್ದು ಮೇಷ್ಟ್ರು. ಯಾಕಂದ್ರೆ ಒಬ್ಬ ಅನುಭವಸ್ಥ ಇಂಡಸ್ಟ್ರಿಗೆ ಬಂದವನೇ ಇವನಿಂದ ಏನೇನೋ ಅಪಾಯ ಇದೆ ಅಂತ ಮೇಷ್ಟ್ರು ಬರೆದ್ರು. ಆಮೇಲೆ ನಾವು ಪ್ರೂವ್ ಮಾಡ್ತಾ ಹೋದ್ವಿ. ಅಂದ್ರೆ ಕನ್ನಡವನ್ನು ಬಿಡದೆ, ಉದ್ಯಮವನ್ನು ಬಿಡದೆ, ಸಂಗೀತವನ್ನು ಬಿಡದೆ ಕೆಲಸ ಮಾಡಿದ್ವಿ. ಆಮೇಲೆ ಮೇಷ್ಟ್ರು ಒಂದು ಕಾಲಂನಲ್ಲಿ ಬೇರು ಬಿಡುತ್ತಿರುವ ಹಂಸಲೇಖ ಅಂತ ಬರೆದ್ರು. ಅಂದ್ರೆ ಮೊದಲು ತಿದ್ದಿ ವಿಶ್ಲೇಷಿಸಿ ಇವನ್ ಗಟ್ಟಿ ಧನ ಇಲ್ವಾ ಅಂತ ನೋಡಿ ನಮ್ಗೆ ಇಲ್ಲಿ ಮುದ್ರೆ ಹೊತ್ತಿದ್ದಾರೆ. ಅವ್ರು ನಮ್ಮನ್ನು ಕಾಪಾಡಿದ್ರು. ನಾವು ಇಲ್ಲಿ ಬೆಳೆದ್ವಿ, ದಷ್ಟಪುಷ್ಟವಾಗಿ ಬೆಳೆದಿದ್ದೀವಿ. ನಮ್ಗಿನ್ನೇನು ಕೆಲಸ? ಯಾರು ಬೆಳೀತಿರ್ತಾರೋ ಅವ್ರು ಬೆಂತಟ್ಟದಷ್ಟೇ. ಬೆಳೆದವರೆಲ್ಲ ಇವತ್ತು ರಾಜ್ಯ ಬಿಟ್ಟು ಭಾಷೆ ಬಿಟ್ಟು ಆರ್ತಾ ಇದ್ದಾರೆ. ಎಲ್ಲಿ ಹೋಗ್ತಾರೆ? ಹೋದ್ಮೇಲೆ ಬಂದೇ ಬರ್ತಾರೆ. ಅಲ್ಲಪ್ಪ, ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅವನು ಚಂದ್ರಲೋಕ ಇಂದ್ರಲೋಕ ಎಲ್ಲ ಮಾತಾಡ್ತಾನೆ. 70 ವಯಸ್ಸಾದ ತಕ್ಷಣ ನಮ್ಮ ಊರ್ಗೆ ಹೋಗೋಣ ನಡಿ, ಅಲ್ಲಿ ಚಾವುಡಿ ಇದ್ದಾಳೆ, ಅಲ್ಲೊಂದು ಮಾಸ್ತಿ ಕಲ್ಲಿದೆ, ನಮ್ ತಿಥಿ ಅಂತ ಹೇಳ್ಕೊಂಡು ಇಲ್ಲಿ ಬರ್ತಾರೆ. ಎಲ್ಲೋದ್ರು ಹುಟ್ಟಿದೂರಿಗೆ ಬರ್ಲೇಬೇಕು. ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗಿಂದನೇ ಅಂದ್ರೆ ನಮ್ ಕರ್ನಾಟಕ ಸಿನಿಮಾಗಳ ಹೀರೋಗಳು ಕೆಲವು ಸೂಪರ್ ಸ್ಟಾರ್ಗಳು ಅಂತ ಅನ್ಸ್ಕೊಂಡ್ರು ಬರೀ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದ್ರಿಂದಾನೆ ಸಿನಿಮಾಗಳ ಸಂಖ್ಯೆ ಅವ್ರು ಮಾಡ್ತಿರೋ ಸಂಖ್ಯೆ ಕಮ್ಮಿ ಆಗ್ತಿರೋದು. ಮತ್ತೆ ಕನ್ನಡ ಸಿನಿಮಾ ಎಲ್ಲೋ ಒಂದ್ ಕಡೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ. ಸ್ವಲ್ಪ ಏನು ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ. 2 ತಪ್ಪಿದೆ. ನಮ್ಮ ಚೇಂಬರ್ನವರು ನಾವು ಕೂತ್ ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ. ಆದ್ರೆ ಚೇಂಬರ್ ಕೆಲಸ ಏನು ಅಂದ್ರೆ ಇವತ್ತು ಇಂದ್ರಜಿತ್ ಮಾಡೋದ್ರಲ್ಲ, ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸೋದ್ರಲ್ಲ,
ಚೇಂಬರ್ ಕೂಡ ಅದೇ ಮಾಡ್ಬೇಕು. 200ರಿಂದ 250 ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾವ್ರೆ. ಅವ್ರನ್ನೆಲ್ಲ ತಮ್ಮ ತೆಕ್ಕೆಗೆ ತಗೊಳ್ಬೇಕು, ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು, ಅವ್ರ ಬೆನ್ ತಟ್ಟಬೇಕು, ಅವರ ಸಮಸ್ಯೆಗಳನ್ನು ಕೇಳಬೇಕು. ಯಾಕೆ ಅವರ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳು ಇದು ರಂಗಮಂದಿರಗಳು ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡ್ಬೇಕು. ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ, ಬರಲ್ಲ ಅಂತಲ್ಲ. ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳನ್ನು ಕೊಡ್ಲಿಲ್ಲ ಅಂದ ಮಟ್ಟಕ್ಕೆ, ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿರಗಳು ಬಣ ಅಂತ ಇದ್ದಾವೆ. ಜೊತೆಯಲ್ಲಿ OTTಗಳು, ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ನಡೀತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ಸಿಂಗಲ್ ಥಿಯೇಟರ್ಗಳಿಗೆ ಜೀವ ಇದೆ. ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥ ಅಂತ ಹೀರೋಗಳು ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ತರ ನಡ್ಕೊಳ್ಬೇಕು. ಪ್ರತಿಯೊಬ್ಬ ನಿರ್ಮಾಪಕರಿಗೆ ಅನುಕೂಲ ಆಗ್ಬೇಕು. ನೀನು ಸಿನಿಮಾ ಮಾಡು, ನನಗೆ ಸ್ವಲ್ಪ ಕಡಿಮೆ ದುಡ್ಡು ಕೊಡು, ಮೊದಲು ಸಿನಿಮಾ ರಿಲೀಸ್ ಮಾಡಬೇಕು. ಅಂಬರೀಷ್ ಅವ್ರು ಮಾಡ್ತಿರ್ಲಿಲ್ವೇ, ಶ್ರೀನಾಥ್ ಅವ್ರು ಮಾಡ್ತಿರ್ಲಿಲ್ವೇ, ಅನಂತ್ ನಾಗ್ ಮಾಡ್ತಿರ್ಲಿಲ್ವೇ? ಅವ್ರು ಏನ್ ಮಾಡೋರು, ಸಿನಿಮಾಗಳು ಮೊದಲು ಆಗ್ಲಿ ಅನ್ನೋರು. ಎಲ್ಲಾ ಸಿನಿಮಾ ನಾನೇ ಮಾಡ್ತೀನಿ, ಎಲ್ಲಾ ದುಡ್ಡು ನನಗೇ ಬೇಕು, ಸಿನಿಮಾದಲ್ಲಿ ಯಾರು ಇರಬಾರ್ದು, ನಾನೇ ಇರ್ತೀನಿ ಅಂದ್ರೆ ಥಿಯೇಟರ್ಲಿ ಜನ ಎಲ್ಲಿರ್ತಾರೆ? ಅದರಿಂದ ಸಿನಿಮಾ ಅಂದ್ರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ. ಅಲ್ಲಿ ಅಕ್ಕ, ಅಣ್ಣ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರ್ಬೇಕು. ಅದೊಂದಿದ್ರೆ ಆಗಲ್ಲ. ಅದರಿಂದ ಸ್ವಲ್ಪ ದಿವಸ ಈ ಕಾರ್ಮೋಡ ಹೋಗುತ್ತೆ. ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ. ಸ್ಟೇಟ್ಮೆಂಟ್ ನೀವು ಕನ್ನಡ ಚಿತ್ರಗಳನ್ನ ತುಳಿಯೋ ಕೆಲಸ ಮಾಡ್ತಾ ಇದ್ರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ರಿ. ಹೌದು. ಸೊ ಅದು ಯಾವ ತರ? ಹೌದು, ಕನ್ನಡ ಚಿತ್ರ ಕೆಲವೊಬ್ರು ತುಳಿಯೋ ಅಂದ್ರೆ ಅದನ್ನ ನಾಶ ಮಾಡಕ್ ತುಳಿಯೋ ರೀತಿ. ಕನ್ನಡ ಚಿತ್ರರಂಗ ಅಲ್ಲ, ಕರ್ನಾಟಕ, ಕನ್ನಡ ಭಾಷೆ. ಕನ್ನಡ ಭಾಷೆ. ಈಗ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಹೀನಾಮಾನವಾಗಿ ಮಾತಾಡ್ತಿದ್ದಾಗ ಏನ್ ಮಾಡ್ತಿದ್ರಿ? ಕನ್ನಡಿಗರೆಲ್ಲ ಸುಮ್ಮನೆ ಇದ್ರಲ್ವಾ? ಮುಂದುವರೆದು ಕನ್ನಡ ಭಾಷೆ ಇಲ್ಲಿ ಮುಖ್ಯವೇನಲ್ಲ ಶಿಕ್ಷಣದಲ್ಲಿ ಅಂತ ಹೇಳ್ತಿದ್ದಾಗ ಏನ್ ಮಾಡ್ತಿದ್ರಿ ನೀವೆಲ್ಲ? ಸುಮ್ಮನೆ ಇದ್ರಿ? ಏನರ್ಥ ಅದು? ಮುಂದೊಂದು ದಿವಸ ಕನ್ನಡಕ್ಕೆ ಇಲ್ಲಿ ಪ್ರಾಶಸ್ತ್ಯ ಇಲ್ಲದ ಹಾಗೆ ಮಾಡುವ ಹುನ್ನಾರಗಳಿದೆ. ಕನ್ನಡವನ್ನ ಕಟ್ಟಿದ ಕೈಗಳೇ ಕನ್ನಡದ ನಡುವನ್ನ ಮುರಿತಿವೆ. ಜ್ಞಾಪಕ ಇಟ್ಕೊಳ್ತೀವಿ.